ನಟ ದರ್ಶನ್ಗೆ ಮತ್ತು ಪವಿತ್ರ ಗೌಡಗೆ ಇಬ್ಬರಿಗೂ ಕೂಡ ಇವತ್ತು ಬಿಗ್ ರಿಲೀಫೇ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವರು ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಇವತ್ತು ಹೈಕೋರ್ಟ್ ಇಂದ ಬಿಗ್ ರಿಲೀಫ್ ಸಿಕ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A4 ಆರೋಪಿ ಜಗದೀಶ್, A7 ಆರೋಪಿ ಅನುಕುಮಾರ್ ಅಲಿಯಾಸ್ ಅನು, A12 ಆರೋಪಿ ಲಕ್ಷ್ಮಣ್, A11 ಆರೋಪಿ ನಾಗರಾಜ್, A14 ಆರೋಪಿ ಪ್ರದೋಷ್. ಇಷ್ಟೆಲ್ಲ ಜನರಿಗೆ ಇವತ್ತು ಜಾಮೀನು ಸಿಕ್ತು. 7 ಜನ ಕೂಡ ಇವತ್ತು ಕೋರ್ಟ್ ಅಲ್ಲಿ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಪೀಠ ಈ ಆದೇಶವನ್ನ ಹೊರಹಾಕಿದೆ. ಆದ್ರೆ ಇದು ಷರತ್ತುಬದ್ಧ ಜಾಮೀನು. ಇನ್ನು ನಟ ದರ್ಶನ್ ಅವರಿಗೆ ಷರತ್ತುಬದ್ಧ ಜಾಮೀನು ಇವತ್ತು ಸಿಕ್ಕಿರುವಂತದ್ದು. ಅಷ್ಟೇ ಅಲ್ಲ, 7 ಜನ ಆರೋಪಿಗಳಿಗೂ ಕೂಡ ಒಟ್ಟು ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಇವತ್ತು ನೀಡಿದೆ. 7 ಆರೋಪಿಗಳಿಗೆ ಏನೆಲ್ಲ ಷರತ್ತು ಹಾಕಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ದಾಸ ಸೇರಿ ಒಟ್ಟು 7 ಆರೋಪಿಗಳಿಗೆ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಷರತ್ತುಗಳ ಅನ್ವಯ 1 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿದೆ. ಟ್ರಯಲ್ ಕೋರ್ಟ್ ಎಲ್ಲ ಡೇಟ್ ಏನು ಹಾಜರಾಗಬೇಕು, ಎಲ್ಲ ಡೇಟ್ಗೂ ಟ್ರಯಲ್ ಕೋರ್ಟ್ಗೆ ಅವ್ರು ಹಾಜರಾಗಬೇಕು. ಅದು ಯಾವುದು ನಿಗದಿತ ಸಮಯ ಇರುತ್ತೋ ಆ ಸಮಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರುವಂಥದ್ದು. ಇದೇ ತರಹದ ಬೇರೆ ಯಾವುದೇ ಕ್ರೈಮ್ಗಳಲ್ಲಿ ಭಾಗಿಯಾಗಬಾರದು ಅನ್ನುವಂಥ ಷರತ್ತನ್ನು ಕೂಡ ಹಾಕಲಾಗಿದೆ. ಷರತ್ತುಬದ್ಧ ಜಾಮೀನು ನೀಡಿರುವಂಥದ್ದು. 1 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿ, ಟ್ರಯಲ್ ಕೋರ್ಟ್ನ ವಿಚಾರಣೆಗೆ ಹಾಜರಾಗಬೇಕು, ಯಾವ್ಯಾವ ಡೇಟಿಗಿರುತ್ತೋ ಆ ಡೇಟಿಗೆ ಬಂದು ಹೋಗಬೇಕು, ಡೋಂಟ್ ಮಿಸ್ ಅಂತ ಹೇಳಿದ್ದಾರೆ. ಪ್ರತ್ಯಕ್ಷವಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ಪ್ರತ್ಯಕ್ಷ ಆರ್ ಪರೋಕ್ಷ ಯಾವುದೇ ರೀತಿಯಾಗಿ ಸಾಕ್ಷಿಗಳ ಮೇಲೆ ಅವರು ಪ್ರಭಾವ ಬೀರ್ಕೂಡದು. ಇನ್ನು ಇದೇ ತರಹದ ಯಾವುದೇ ಕ್ರೈಮ್ಗಳಲ್ಲೂ ಕೂಡ ಅವರು ಭಾಗಿಯಾಗಬಾರದು. ಅನುಮತಿ ಇಲ್ಲದೆ ಕೋರ್ಟ್ನ ವ್ಯಾಪ್ತಿಯಿಂದ ಹೊರಗೆ ಹೋಗಬಾರದು. ಕೋರ್ಟ್ನ ಅನುಮತಿಯನ್ನ ಪಡೆದ ಬಳಿಕವೇ ಅವ್ರು ಹೋಗ್ಬೇಕು. ಬೇರೆ ಕಡೆ ಹೋಗಿದ್ರೆ ಕೋರ್ಟ್ನ ಅಧೀನದಲ್ಲಿ ಅವ್ರು ಇರಬೇಕು ಅಂತ ಕೋರ್ಟ್ ಈಗ ಷರತ್ತುಗಳನ್ನ ಹಾಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೂಪಾ. ಈಗ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪಾ, ನಟ ದರ್ಶನ್ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ತಿಂಗಳಿನಿಂದ ಕೊನೆಗೂ ಅವರ ಮಿಸಸ್ ಆಗಿರ್ಬೋದು ಅಥವಾ ಅವರ ಅವರ ಒಂದು ಫಾಲೋವರ್ಸ್, ಫ್ಯಾನ್ಸ್, ಅದರ ಜೊತೆಗೆ ಉಳಿದಂತ ಆರೋಪಿಗಳ ಪರ ವಕೀಲರು ಸಾಕಷ್ಟು ಹೋರಾಟಗಳ ನಂತರ ಈಗ ಜಾಮೀನು ಸಿಕ್ಕಿದೆ. ಈ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಜಾಮೀನು ಸಿಕ್ಕಂತ ವಿಚಾರಕ್ಕೆ ಸೇರಿದಂತೆ ಈ ಷರತ್ತುಗಳು ಮತ್ತು ಅವ್ರು ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂತ ಕಂಪ್ಲೀಟ್ ಅಪ್ಡೇಟ್ ಕೊಡೋದಾದ್ರೆ ರೂಪಾ. ಖಂಡಿತವಾಗ್ಲು ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಅವರ ರಿಲೀಫ್, ಹಾಗೆ ಅವರ ಆ ಒಂದು ಆರೋಗ್ಯ ಸಮಸ್ಯೆ, ಹಾಗೆ ಮುಂದಿನ ದಿನಗಳಲ್ಲಿ ಏನಾಗಬಹುದಪ್ಪ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಗೆ ಅಂತೂ ಉತ್ತರ ಸಿಕ್ಕಿದೆ ಅಂತ ಹೇಳ್ಬಹುದು. ವಿಜಯ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಂತಹ ದರ್ಶನ್ ಅವರು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಹೇಗೋ ಬಂದ್ಬಿಟ್ರು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು. ಆದ್ರೆ ಅವರ ಜೊತೆ ಇದ್ದಂತ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇತ್ತು. ಯಾವಾಗ ಅವರಿಗೆ ಜಾಮೀನು ಸಿಗುತ್ತಪ್ಪ ಅನ್ನುವ ವಿಚಾರವಾಗಿ ಪ್ರಯತ್ನದ ಮೇಲೆ ಶತಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಅಂತಿಮವಾಗಿ ಕೊನೆಗೂ ಡಿ ಗ್ಯಾಂಗ್ಗೆ ಈಗ ಫೈನಲ್ ಆಗಿ ಪೂರ್ಣಾವಧಿಯ ಬೇಲ್ ಮಂಜೂರಾಗಿದೆ. ಇದು ಒಂದು ರೀತಿ ಅವರ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ, ನಟ ನಟಿಯರಿಗೆ, ಅವರ ಆಪ್ತ ಬಳಗದವರಿಗೆ ಒಂದು ರೀತಿ ಸಿಹಿ ಸಿಕ್ಕಿದ ಹಾಗೆ ಆಗಿದೆ. ಈಗಾಗಲೇ ಎಲ್ಲರೂ ಕೂಡ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡುವ ಮುಖಾಂತರವಾಗಿ ಸ್ಟೇಟಸ್ಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ದೇವರಿದ್ದಾನೆ, ನ್ಯಾಯ ಇದೆ ಎನ್ನುವ ಮುಖಾಂತರವಾಗಿ ಶುಭಾಶಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ, ಒಂದು ದರ್ಶನ್ ಅವರ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆ ಇತ್ತು. ಇನ್ನ ಬೇಲ್ ಯಾವಾಗ್ಲೂ ಕೂಡ ಮುಂದೂಡಿಕೆ ಆಗ್ತಾ ಇತ್ತು ದಿನಾಂಕ. ಫೈನಲಿ ದರ್ಶನ್ ಅವರಿಗೆ ಡಿಸೆಂಬರ್ ಅಂತ್ಯದ ಸಂದರ್ಭದಲ್ಲಿ ಇಲ್ಲ ಜನವರಿ ಪ್ರಾರಂಭದ ಸಂದರ್ಭದಲ್ಲಿ ಏನಾದ್ರೂ ಬೇಲ್ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡ್ಲಾಗ್ತಾ ಇತ್ತು. ಸೊ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವಂತಹ ವಿಚಾರವಾಗಿ 1 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶ್ಯೂರಿಟಿ, ಅದರ ಜೊತೆಗೆ ಈ ರೆಗ್ಯುಲರ್ ಡೇಟ್ ಏನಿರುತ್ತೋ ಸಲಿಗೆ ಹೋಗ್ಬಿಟ್ಟು ಆಗಾಗ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷಿಗಳನ್ನ ಭೇಟಿ ಮಾಡಬಾರ್ದು, ನಾಶ ಮಾಡಬಾರ್ದು, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳನ್ನ ಮಾಡಬಾರ್ದು ಅನ್ನುವಂತ ಕೆಲವೊಂದಿಷ್ಟು ಸೂಚನೆ ನೀಡುವ ಮುಖಾಂತರವಾಗಿ ಈಗ ಬೇಲ್ ನೀಡಲಾಗಿದೆ. ಆದ್ರೆ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಂದ್ರೆ ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರ್, ಅದ್ರ ಜೊತೆಗೆ ಲಕ್ಷ್ಮಣ್, ಪ್ರದೋಷ್, ನಾಗರಾಜ್, ಹೀಗೆ 7 ಜನರಿಗೆ ಬೇಲ್ ಸಿಕ್ಕಿದೆ. ಆದ್ರೆ ಪೊಲೀಸ್ನವರು ಬೆಂಬಲ
ಪ್ರತಿಭಟನಾ ಬೇತಾಳದ ರೀತಿ ದರ್ಶನ್ ಅಂಡ್ ದರ್ಶನ್ ಗ್ಯಾಂಗ್ ಅವರ ಹಿಂದೆನೆ ಇದ್ದಾರೆ. ಹೈಕೋರ್ಟ್ ನಿಂದ ಅಕಸ್ಮಾತ್ ಏನಾದ್ರೂ ಬೇಲ್ ಮಂಜೂರಾಯಿತು ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತೀವಿ, ಹೋರಾಟವನ್ನ ಮಾಡ್ತೀವಿ, ಇಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ತಮ್ಮ ಹೆಜ್ಜೆಯನ್ನ ಮೊದಲೇ ಮುಂದಿಟ್ಟಿದ್ದಾರೆ. ಈಗ ಹೈಕೋರ್ಟ್ ಇಂದ ಹೇಗೋ ದರ್ಶನ್ ಅವರಿಗೆ ಬೇಲ್ ಮಂಜೂರಾಗಿದೆ, ಆದ್ರೆ SPP ಹಾಗೆ ಪೊಲೀಸ್ ತಂಡ ಸುಪ್ರೀಂ ಕೋರ್ಟ್ ಹೋಗ್ತಾರಾ, ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾರಾ, ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಿರುವಂತ ಬೇಲ್ ಅನ್ನ ವಜಾ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇದರ ಜೊತೆಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ರೆಸ್ಪಾನ್ಸ್ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಜಗದೀಶ್, ಅನುಕುಮಾರ್ ಇವರ ಪೋಷಕರ ರೆಸ್ಪಾನ್ಸ್ ಕೂಡ ಗಮನಿಸಬೇಕಾಗುತ್ತೆ. ಒಂದು, ಬಡತನದಲ್ಲಿರುವಂತಹ ಕೆಲವೊಂದಿಷ್ಟು ಅವರ ಮನೆ ಆಗಿರ್ಬೋದು, ಹಾಗೆ ಕುಟುಂಬದ ನಿರ್ವಹಣೆ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ಇವತ್ತು ದೇವರಿಗೆ ಕೈ ಮುಗಿದು ನಮ್ಮ ಮಗ ಹೊರಗೆ ಬರ್ತಿದ್ದಾನೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಒಂದು ಕಡೆ ಅನುಕುಮಾರ್, ಜಗದೀಶ್ ಈ ರೀತಿಯಾಗಿ ಹೇಳಿಕೆ ಕೊಟ್ರೆ, ರೇಣುಕಾ ಸ್ವಾಮಿ ಅವರ ತಂದೆ ನಮಗೆ ನ್ಯಾಯದ ಮೇಲೆ, ನ್ಯಾಯಾಂಗದ ಮೇಲೆ ತುಂಬಾ ನಂಬಿಕೆ ಇದೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ತಾರೆ ಅನ್ನುವಂತ ನಮಗೆ ಎಲ್ಲಾ ರೀತಿಯ ಸೂಚನೆ ಸಿಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಒಂದು ಸುಮಾರು 6 ತಿಂಗಳ ಕಾಲ ಈ ಒಂದು ಬೇಲ್ ಸರ್ಕಸ್ ಇದೇ ರೀತಿಯಾಗಿ ಅಪ್ ಅಂಡ್ ಡೌನ್ ಆಗ್ತಾನೆ ಇತ್ತು. ಆರೋಗ್ಯದ ಸಮಸ್ಯೆ ವಿಚಾರವಾಗಿ ದರ್ಶನ್ ಹೊರ ಬಂದ ತಕ್ಷಣ ದರ್ಶನ್ ಅವರು ಸಂಪೂರ್ಣವಾಗಿ ಆರಾಮಾಗ್ತಾರೆ, ಇನ್ನ ಅವರಿಗೆ ಬೇಲ್ ಸಿಗೋದು ಕಡ್ಡಾಯ ಅನ್ನುವಂತ ವಿಚಾರಗಳು ಕೂಡ ಬರ್ತಿತ್ತು. ಆದ್ರೆ ಒಂದು ಕಡೆ SPP ಅವರು ಯಾರೇ ವಾದ ಮಂಡಿಸಿದ್ರು ಕೂಡ ವಾದಕ್ಕೆ ಪ್ರತಿವಾದ, ಪ್ರತಿವಾದಕ್ಕೆ ವಾದವನ್ನ ಮಾಡುವ ಮುಖಾಂತರವಾಗಿ ಕಟ್ ಹಾಕುವಂತ ಪ್ರಯತ್ನ ನಾಗೇಂದ್ರ ಅವರು ಕೂಡ ಮಾಡ್ತಾ ಇದ್ರು, ಪ್ರಸನ್ನ ಅವರು ಕೂಡ ಮಾಡ್ತಾ ಇದ್ರು, ಹಾಗೆ ಇನ್ನುಳಿದಂತ ಆರೋಪಿಗಳ ವಕೀಲರು ಕೂಡ ಮಾಡ್ತಾ ಇದ್ರು. ಆದ್ರೆ ಫೈನಲಿ ಅಂತೂ ಇಂತೂ ತಮ್ಮ ಶತ ಪ್ರಯತ್ನದ ಮುಖಾಂತರವಾಗಿ ಈ ಒಂದು, ಯಾಕಂದ್ರೆ ಐ ಪ್ರೊಫೈಲ್ ಇರುವಂತಹ ಕೇಸ್, ಇದನ್ನ ಅಷ್ಟು ಈಸಿಯಾಗಿ ಬಿಡೋದಕ್ಕೂ ಕೂಡ ಆಗೋದಿಲ್ಲ. SPP ಅವರ ಪ್ರಬಲವಾದಂತಹ ಪ್ರತಿವಾದ ಇಡೀ ವಕೀಲರನ್ನೆಲ್ಲರೂ ಕೂಡ ಕಟ್ಟ ಹಾಕಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಂತೂ ಇಂತೂ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ, ಅವರ ಕುಟುಂಬಸ್ಥರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸುವ ಮುಖಾಂತರವಾಗಿ ಇವರಿಗೆ ಬೇಲ್ ಮಂಜೂರಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ರೂಪಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಬೇಲ್ ಅಂತೂ ಸಿಕ್ಕಿದೆ. ಬಹುಶಃ ನಾಳೆ ನಾಡಿದ್ದು 2 ದಿನಗಳ ಕಾಲ ರಜೆ ಇರೋದ್ರಿಂದ ಕೋರ್ಟ್ನ ಪ್ರೊಸೀಡಿಂಗ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಬಹುಶಃ ಸೋಮವಾರದ ದಿನ ಇವರೆಲ್ಲರಿಗೂ ಕೂಡ ಬಿಡುಗಡೆ ಆಗುವಂಥ ಭಾಗ್ಯ ಸಿಗಬಹುದು.